ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇಲ್ಲೊಂದು ತೊಡಕಿದೆ. ಸುಂದರಿಗೆ ಒಂದು ದೋಷವಿದೆ. ಅವಳ ಜನ್ಮ ರಹಸ್ಯ ಅವಳಿಗೆ ತಿಳಿಯುವಂತಿಲ್ಲ. ಒಂದು ವೇಳೆ ಅವಳ ಜನ್ಮ ರಹಸ್ಯ ಅವಳಿಗೆ ತಿಳಿದು ಬಿಟ್ಟರೆ ಆ ಕ್ಷಣವೇ ತ್ರಿಪುರ ಸುಂದರಿಯ ಸಾವು. ನೀನ್ ನೋಡಿದ್ಯಾ ಆ ವ್ಯಕ್ತಿನ? ಅಯ್ಯೋ, ಎಲ್ಲಾದ್ರೂ ಉಂಟೆ, ನಮ್ಮಂತವ್ರನ್ನ ಹತ್ರನೂ ಸೇರಿಸಲ್ಲ. ನೀನು ಕೇಳ್ಪಟ್ಟಿರೋ ಹಾಗೆ ಆ ವ್ಯಕ್ತಿ ಹೇಗೆ ನಿಜವಾಗ್ಲೂ ಸಿದ್ಧಿ ಸಾಧನೆ ಮಾಡ್ಕೊಂಡಿದ್ದ? ಅವ್ಯಕ್ತಂ ವ್ಯಕ್ತಿಮಾಪನಂ ಮನ್ಯತೆ ಮಾಮವದ್ದಯ ಪರಂ ಮಾಮಂ ಅಜಾನಂತೋ ಮಾಮ್ಯಂ ಯಮನುತ್ತಮ. ಅಬುದ್ಧಿಗಳಾದ ಜನರು ನನ್ನ ಅವ್ಯಯವೂ ಉತ್ತಮೋತ್ತಮವೂ ಅವ್ಯಕ್ತವೂ ಆದ ಭಾವಗಳನ್ನು ಅರಿಯದೆ ನನ್ನನ್ನು ಒಬ್ಬ ಮನುಷ್ಯ ವ್ಯಕ್ತಿಯನ್ನು ತಿಳಿಯುತ್ತಾರೆ. ಗೀತೆನ ನಾಲ್ಗೆಯಲ್ಲಿ ಉಚ್ಚರಿಸಿ ನಿಮ್ಮನ್ನ ನೀವು ಕೃಷ್ಣ ಪರಮಾತ್ಮನಿಗೆ ಹೋಲಿಸ್ಕೊಳ್ಳೋದು ಅನವಶ್ಯಕ. ನಾನು ಮಾತೆ ಆಗಲಿಲ್ಲ. ಆದ್ರೂ ನಿಮ್ಗೆ ನನ್ನವನೇ ಹುಡ್ಕೊಂಡು ಬರೋ ಮುಂಚೆ ಪರಾಮರ್ಶೆ ಮಾಡಬೇಕು. ಬಂದ್ಮೇಲೆ ನಂಬಬೇಕು. ಯಾರು ನೀವು? ಶಾಸ್ತ್ರಿಗಳೇ, ಕೈ ಮುಗಿರಿ, ತಲೆ ತಗ್ಸಿ. ಶರಣಾಗಬೇಕು. ಶರಣಾದ್ರೆ ಕಾರ್ಯಸಿದ್ಧಿ. ನಂಬಬೇಕು. ನಂಬಿದ್ರೆ ಮುಕ್ತಿ. ಅಜ್ಞಾನಾಚ ಕೃತಂ ಪಾಪಂ ಸುಜ್ಞಾನಾಚ ವಿನಶ್ಯತಿ ಸುಜ್ಞಾನಾಚ ಕೃತಾತ್ ಪಾಪಾತ್ ರವ್ರವಂ ನರಕಂ ವ್ರಜೇತ್. ಅಜ್ಞಾನದಿಂದ ಮಾಡಿದ ಪಾಪ ಸುಜ್ಞಾನದಿಂದ ನಶಿಸುತ್ತೆ. ಸುಜ್ಞಾನದಿಂದ ಮಾಡಿದ ಪಾಪದಿಂದ ರೌರವ ನರಕ ಪ್ರಾಪ್ತಿಯಾಗುತ್ತೆ. ನಿಮ್ಮ ಪೂರ್ವಾಪರ ಗೊತ್ತಿಲ್ಲದೆ ನಾನು ನಿಮಗೆ ಶರಣಾಗೋದು ಪಾಪಕ್ರಿಯೆ. ನರಕ ಅನುಭವಿಸೋದಕ್ಕೆ ನಾನು ಸಿದ್ಧನಿಲ್ಲ. ಊರು ಚಕ್ರಾಪುರ. ಹೆಸರು ಸಕಲ ವೇದ ಪಾರಂಗತ ವಿರೂಪಾಕ್ಷ ಶಾಸ್ತ್ರಿ. ತಾನು ದೈವಾಂಶ ಸಂಭೂತ ಅನ್ನೋ ಅಹಂಕಾರ. ಓದಿದ್ದು ವೇದ, ಪೂಜಿಸೋದು ಆ ತ್ರಿಪುರ ಸುಂದರಿಯನ್ನ, ತಿನ್ನೋದು ಸಾತ್ವಿಕ ಆಹಾರ. ಆದ್ರೆ ಹುಡ್ಕೊಂಡು ಬಂದಿರೋದು ವಾಮಾಚಾರ. ಒಂದು ಹುಡುಗಿಗೆ ಹೆದರಿ ಕೂತಿದ್ಯಾ. ತ್ರಿಪುರ ಸುಂದರಿ ಅವಳ ಹೆಸರು. ಅದಕ್ಕೆ ನನ್ನ ಕಾಲು ಹಿಡಿಯೋಕೆ ಸಿದ್ಧನಾಗಿದ್ಯಾ. ಹೌದಾದ್ರೆ ಹೌದನ್ನು, ಇಲ್ವಾದ್ರೆ ತಿರ್ಗಿ ನೋಡ್ಬೇಡ. ಹೊಟ್ಟೋಗ್ತಾ ಇರು. ನಿಮ್ಮ ಮಾತು ಸತ್ಯ. ಸೂರ್ಯ ಮುಳುಗೋ ಹೊತ್ತಲ್ಲಿ ಕೂತ್ ಮಾತಾಡೋಣ. ಭಂಗಿ ಸೇತ ನಿಯಂತ್ರಿಸಿ ನಿಷ್ಕ್ರಿಯಗೊಳಿಸಬಹುದಾ ಹುಡುಗಿನ ನೀವು? ಕನಕ ಕಾಮಿನಿ ಭೂಮಿಗಾಗಿ ಹೊಡೆದಾಡಿ ಕೆಟ್ಟಿತಿ ಜಗವೆಲ್ಲ. ಇದ ಕಂಡು ಕೇಳಿ ನೀನೆದಕ್ಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವನ. ಹಗಲು ಕಂಡ ಕಮರ್ಯ ಇರುಳು ಬೀಳುವರೆ ಎಲೆ ಮರುಳು ಮನವೇ. ಕೆಡಬೇಡ ಕೆಡಬೇಡ, ನಿನಗೊಂದು ಉಪಾಯ ಹೇಳುವೆ ಕೇಳು ಎಲೆ ಮರಳು ಮನವೇ. ಜಗದ ಆಗು ಹೋಗನರಿತು
ಜಗದೀಶ ಖಂಡೇಶ್ವರನ ನೆರೆ ನಂಬಿದೆಯಾದರೆ ನಿನಗೆ ಜನನ ಮರಣಗಳು ವಿರಹಿತವಾಗಿ ಪರಮಪದವು ಮಾರಕೊಂಬುದು ನೋಡ ಎಲೆ ಮನವೇ. ಅಮ್ಮ ಒಂದ್ ಲೋಟ ಕಾಫಿ ಕೊಡುವ. ಶೇಖರಿ, ಅನಾಹುತ ಆಗುತ್ತೆ ಕಣೋ. ನೀನು ಹೋಗಿ ತಡೆದ ಹೋದ್ರೆ ಇನ್ನು ದೊಡ್ಡ ಅನಾಹುತ ಆಗುತ್ತೆ. ಏನಾಯ್ತಮ್ಮ ಸುಂದ್ರಿಗೆ? ಅಯ್ಯೋ ಸುಂದ್ರಿ ಅಲ್ವೋ, ನಿನ್ನ ಹೆಂಡತಿ ಲಲಿತಾ, ಮೊದ್ಲು ಹೋಗಿ ಅವಳನ್ನ ತಡಿಯೋ. ಇಲ್ಲಮ್ಮ, ಲಲಿತಾ ನನ್ನ ಜೊತೆ ಮಾತೇ ಆಡಲ್ಲ. ನಾನು ನೋಡಿದ್ರೆ ಮುಖ ತಿರುಗಿಸ್ಕೋತಾಳೆ. ನಾನೇನ್ ತಡಿಲಿ? ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೆದರ್ಸ್ ಹೋದ್ಲ. ಹೆದರ್ಕೋಬೇಡ. ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿ ಮುಂದೆ ಕೂತಿರ್ತಾಳೆ. ಕೋಪ ತಣ್ಣಗಾದ ಮೇಲೆ ವಾಪಸ್ ಬರ್ತಾಳೆ. ನನ್ಗೊಂದು ಲೋಟ ಕಾಫಿ ಮಾಡ್ಕೊಡಮ್ಮ, ತಲೆ ಸಿಡಿತಾ ಇದೆ. ಮೊದ್ಲು ನನ್ನ ಮಾತನ್ನ ಪೂರ್ತಿ ಕೇಳೋ. ಎಲ್ಲ ನೀನೇ ಮಾತಾಡ್ತೀಯಲ್ಲ. ಸರಿ ಹೇಳಮ್ಮ. ನಿನ್ನ ಹೆಂಡತಿ ಹೋಗಿರೋದು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಅಲ್ಲ, ದೇವಸ್ಥಾನಕ್ಕೂ ಅಲ್ಲ, ಮತ್ತೆಲ್ಲಿಗೆ? ಅವಳ ತಂಗಿ ಮನೆಗೆ. ಅಷ್ಟೇನಾ? ಅಕ್ಕ ತಂಗಿರೇನೋ ಸಂಧಾನ ಸಮಾಧಾನ ಮಾಡ್ಕೊಂಡು ಬರ್ತಾರೆ ಬಿಡು. ಅವಳು ಸುನಿತನ್ ಕಾಲ್ ಮುರಿತೀನಿ ಅಂತ ಹೋಗಿದ್ದಾಳೆ ಕಣೋ. ಯೋ ದೇವ್ರೆ, ಯಾಕೆ ಹೋಗೋಗ್ಬಿಟ್ಟಿಯಮ್ಮ ನೀನು? ನಾನು ಬರೋವರೆಗೂ ತಡೆಯೋದಲ್ವಾ? ಈ ಮನೇಲಿ ನನ್ನ ಮಾತನ್ನು ಯಾರು ಕೇಳ್ತಾರಪ್ಪ? ಇನ್ನು ಹೇಳ್ದಂಗೆ ಹೇಳ್ದೆ, ಬೇಡವೆ ಶೇಖರ್ ಬರ್ಲಿ ಸ್ವಲ್ಪ ತಡಿ ಅಂತ. ಕೇಳಿಲ್ಲ. ನಾನು ಬರ್ತೀನಿ ಹಿಂದೆ, ಅದಕ್ಕೂ ಕೇಳಲಿಲ್ಲಪ್ಪ. ಹೋಗು, ಮೊದ್ಲು ಹೋಗಿ ಅನಾಹುತ ಆಗೋಕ್ ಮುಂಚೆ ತಡಿ ಹೋಗಪ್ಪ. ಸುನೀತಾ ಅಕ್ಕ, ಅಕ್ಕ ಎಷ್ಟು ದಿನ ಆದ್ಮೇಲೆ ಬಂದಿದ್ಯೆ? ಬಾ ಮನೆ ಒಳಗಡೆ ಹೋಗೋಣ. ಕೂತ್ಕೊಂಡು ನಿನ್ನ ಆತಿಥ್ಯ ಸ್ವೀಕರಿಸೋದಕ್ಕೆ ಬಂದಿಲ್ಲ ನಾನು. ನಿನ್ನ ಗಂಡನ ಕರಿ, ಅವನ ಎದುರುಗಡೆನೆ ಇವತ್ತು ತೀರ್ಮಾನ ಮಾಡಿಬಿಡೋಣ. ಓ, ಅಲ್ಲೂ ಬಂದು ಗಲಾಟೆ ಮಾಡಿದ್ರಾ? ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಅವ್ರಿಗೆ. ನಿನಗೆ ಗೊತ್ತಲ್ವಾ ಅಕ್ಕ ಅವ್ರ ಬುದ್ಧಿ. ಇಂಥದಕ್ಕೆಲ್ಲ ಕಾಯ್ತಾ ಇರ್ತಾರೆ. ನೀನೇನು ತಲೆ ಕೆಡ್ಸ್ಕೊಬೇಡ, ಬಾ ಒಳಗೆ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಅವರಿಲ್ಲ, ಎಲ್ಲಿ ಕುಡಿತಾ ಬಿದ್ದಿದ್ದಾರೋ. ಅವನು ಆಡೋದು ಸರಿಯಾಗೇ ಇದೆ. ನಾವು ಪಾಪ ಸುಮ್ಮನೆ ಅವನನ್ನು ಬೈತಾ ಇರ್ತೀವಿ. ನಿನ್ನಂತ ಹೆಂಡತಿ ಸಿಕ್ಕರೆ ಅವ್ನು ಇನ್ನೇನೇ ಮಾಡ್ತಾನೆ? ಕುಡಿಯೋದು ಕಲಿತಾನೆ, ಇನ್ನೊಂದು ಕಲಿತಾನೆ. ಅಕ್ಕ, ಏನು ಮಾತಾಡ್ತಾ ಇದೀಯ ನೀನು? ಇಷ್ಟು ದಿನ ನಿನ್ನನ್ನು ನೋಡಿದ್ರೆ ಅಯ್ಯೋ ಪಾಪ ಅಂತ ಅನ್ನಿಸ್ತಾ ಇತ್ತು. ನನ್ನ ಗಂಡನ ಜೊತೆ ಮದುವೆ ತಪ್ಪೋಯ್ತು, ಎಲ್ಲ ವಿಧಿ ಬರಹ. ಅದನ್ನೇ ನೆಪವಾಗಿ ಇಟ್ಕೊಂಡು ಎಷ್ಟು ಮುಂದುವರೆದಿದ್ದೀರಾ ಇಬ್ರು? ಏನು ಅಂತ ಮಾತಾಡ್ತಾ ಇದೀಯ ಅಕ್ಕ? ನಾನು ನೀನು ಒಟ್ಟಿಗೆ ಆಡ್ ಬೆಳೆದವರು. ಇಷ್ಟೇನಾ ನೀನನ್ನು ಅರ್ಥ ಮಾಡ್ಕೊಂಡಿರೋದು? ಅದೇ ನಾ ಮಾಡಿದ ತಪ್ಪು. ನನ್ನ ಗಂಡನ್ನ ಹದ್ಬಸ್ತಲ್ಲಿ ಇಟ್ಕೊಂಡಿದ್ದಿದ್ರೆ ನೀನು ಅವ್ರನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಚಕ್ಕಂದ ಆಡೋ ಪ್ರಮೇಯನೇ ಬರ್ತಾ ಇರಲಿಲ್ಲ. ಇಲ್ಲ ಅಕ್ಕ, ಅಲ್ಲಿ ನಾವಿಬ್ರೇ ಇರಲಿಲ್ಲ. ದೇಶಿಕರು ನಮ್ಮ ಜೊತೆ ಇದ್ರು. ತಪ್ಪಿಸ್ಕೊಳ್ಳೋದಕ್ಕೆ ದೇಶಿಕರಂತ ಅಮಾಯಕರ ಹೆಸರನ್ನ ಯಾಕೆ ಬಳಸ್ಕೋತೀರಿ? ಈಗ ನೀವು ಮಾಡಿರೋ ಕರ್ಮಕ್ಕೆ 7 ಜನ್ಮಕ್ಕೂ ಪಾಪ ಸುತ್ತಕೊಳ್ಳುತ್ತೆ. ಅಂತ ಸಜ್ಜನರ ಹೆಸರನ್ನ ಯಾಕೆ ಹಾಳು ಮಾಡ್ತೀರಿ? ಇಲ್ಲ ಅಕ್ಕ, ಸತ್ಯವಾಗ್ಲು ನಿನ್ನ ಆಣೆಗೂ ದೇಶಿಕರು ನಮ್ಮ ಜೊತೆನೇ ಇದ್ರು. ಮಾತಾಡ್ಬೇಡ ನೀನು. ವಿದ್ಯಂಗೆ ಕಾಣಿಸ್ಲಿಲ್ಲ, ನಿನ್ನ ಗಂಡಂಗೆ ಕಾಣಿಸ್ಲಿಲ್ಲ, ಪಂಚಾಕ್ಷರಿಗಳಿಗೆ ಕಾಣಿಸ್ಲಿಲ್ಲ. ಅವ್ರು ಯಾರಿಗೂ ಕಾಣಿಸ್ದೇ ಇದ್ದರು ನಿಮ್ಮಿಬ್ಬರ ಜೊತೆ ಇದ್ರಾ? ಅವರೆಲ್ಲ ಬಂದಾಗ ಮಾಯ ಆಗ್ಬಿಟ್ರಾ? ಅಕ್ಕ, ನಾನು ಹೇಗೆ ಹೇಳಲಿ ನಿನಗೆ? ಹೇಗೆ ಅರ್ಥ ಮಾಡಿಸ್ಲಿ ಹೇಳು? ಹೇಗೂ ಬೇಡ, ನೀ ಹೇಳೋದು ಬೇಡ, ನಾ ಕೇಳೋದು ಬೇಡ. ಈಗ ಸುಮ್ಮನೆ ಜಗಳ ಬೇಡ. ಹತ್ತಲ್ಲ ಹರಿಯಲ್ಲ, ಒಂದು ನಿರ್ಧಾರಕ್ಕೆ ಬರೋಣ. ನೀವ್ಯಾಕೆ ಅಲ್ಲಿ ಇಲ್ಲಿ ಗುಡ್ಡ ಬೆಟ್ಟ ಅಂತ ಅಲಿಯೋದಕ್ಕೆ ಹೋಗ್ತೀರಿ? ನೀವು ಎಲ್ಲಿ ಚಕ್ಕಂದ ಆಡಿದ್ರು ಒಬ್ರಲ್ಲ ಒಬ್ರು ನೋಡೇ ನೋಡ್ತಾರೆ. ನಿಮ್ಗಂತ ಅನಿವಾರ್ಯತೆ ಇದ್ರೆ ನಮ್ಮ ಮನೆಗೆ ಬಾ. ನಾನು ನಮ್ಮ ಅತ್ತೆ ನನ್ನ ಮಕ್ಕಳು ಎಲ್ಲ ಮನೆ ಬಿಟ್ಟು ಹೋಗ್ತೀವಿ. ಎಷ್ಟೊತ್ತು ಬೇಕಾದ್ರೂ ಚಕ್ಕಂದ ಆಡ್ಕೋ. ಅಕ್ಕ, ಒಂದು ಹೆಣ್ಣಾಗಿ ಈ ಥರ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಇನ್ನೊಬ್ರ ಸಂಸಾರ ಹಾಳು ಮಾಡೋ ನಿನಗೆ ಇಲ್ಲಿರೋ ನಾಚಿಕೆ ನನಗೆ ಯಾಕೆ ಆಗಬೇಕು? ಊರಲ್ಲೆಲ್ಲ ವಿಷಯ ಗೊತ್ತಾಗೋದಕ್ಕೆ ಮುಂಚೆ ನಮ್ಮಿಬ್ರಲ್ಲೇ ಇತ್ಯರ್ಥ ಮಾಡ್ಕೊಳ್ಳೋಣ. ಹೇಳು, ಏನ್ ಮಾಡ್ತೀಯಾ? ಲಲಿತಾ, ನೀನ್ ಯಾಕೆ ಬಂದೆ ಇಲ್ಲಿ ಬಂದು ನ್ಯಾಯ ಪಂಚಾಯತೆ ಮಾಡುವ ಅಗತ್ಯ ಇಲ್ಲ. ಹೋಗು ಮನೆಗೆ, ನಡಿ. ಆಹಾ, ಪ್ರತ್ಯಕ್ಷ ಆಗ್ಬಿಟ್ರು. ಯಾವ ಮಾಯದಲ್ಲಿ ವಾಸನೆ ಹಿಡ್ಕೊಂಡು ಬಂದ್ರು. ಹೋಗಿ ಮುಂದುವರಿಸಿ ನಿಮ್ ಚಕ್ಕಂದ. ನಾನು ಹೋಗ್ತೀನಿ. ಅಕ್ಕ, ನಿಂತ್ಕೊಳ್ಳೆ. ಹೋಗಿ ಮುಟ್ಟಬೇಡ ನನ್ನ. ಮಾಡಿ ಉಪಚಾರ ಮಾಡಿ. ಉಪಚಾರ ಮಾಡೋ ನೆಪದಲ್ಲಿ ಮೈಕೈ ಮುಟ್ಟೋ ಚಪ್ಪಲ ನಿಮ್ದು. ಹಾಯ್ ಗಂಡಸ್ರು. ಚುಚ್ಚು ಮಾತಾಡೋ ಹೊತ್ತಲ್ಲ ಕಣೆ ಇದು. ಹೋಗಿ ನೀರು ತಗೊಂಡ್ ಬಾ. ನೀರಂತೆ ನೀರು. ನಡೀರಿ ಮನೆಗೆ. ನನಗೆ ಎದುರುಗಡೆನೆ ಇಷ್ಟು ಮುಂದುವರೆದಿರೋ ನೀವು. ಅವಳು ಇನ್ನ ಸತ್ತಿಲ್ಲ. ಸತ್ರೆ ಪಾಪಿ ತೊಲಗ್ತು ಅಂತ ಅನ್ಕೋತೀನಿ. ಸೌತಿ ಸತ್ಲಲ್ಲ ಅಂತ ನೆಮ್ಮದಿಯಾಗಿ ಬದುಕ್ತೀನಿ.
ತಂದೆಯೇ, ಯಾಕಿಂತ ಶಿಕ್ಷೆ ನನಗೆ? ಈ ಕಡೆ ಪರಿಪೂರ್ಣ ಸಿದ್ಧಿಯನ್ನು ಪಡೆಯೋಕ್ಕಾಗದೆ ಆ ಕಡೆ ಈ ಬಹುಬಂಧನವನ್ನು ಬಿಡೋಕ್ಕಾಗದಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೇ ಯಾಕೆ ಇಡ್ತಾ ಇದೆಯಾ ತಂದೆ? ನನ್ನ ಹೆತ್ತಪ್ಪನಾಗಿ ನಿನಗಿದು ತರವೇ? ದೇಶಿಕ್ರೆ, ತುರ್ತಾಗಿ ಜಗ್ಗಿ ಮನೆಗೆ ಹೋಗ್ಬೇಕಂತೆ. ಶೇಖರಪ್ಪ ಹೇಳಿ ಕಳಿಸಿದ್ರೆ ಶೇಖರಪ್ಪನೂ ಅಲ್ಲೇ ಇರ್ತಾನಂತೆ. ಇಲ್ಲ ಲಲಿತಾ, ನಾನು ನಿನಗೆ ದ್ರೋಹ ಮಾಡಿಲ್ಲ. ಯಾಕೆ ನಮ್ಮಿಬ್ಬರ ಬಗ್ಗೆ ಇಲ್ಲದ ಕತೆ ಕಟ್ಟಿ ನೀವು ಕೊರಗ್ತೀರಾ, ನಮ್ಮನ್ನು ಜೀವಂತ ಸುಡ್ತೀರಾ? ನನ್ನ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡಿ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಲೋಕಕ್ಕೆ ಗೊತ್ತಾಗೋದಿಲ್ವಾ? ಏನೂ ಇಲ್ಲ ಅಂತೀರಾ. ಹಾಗಿದ್ಮೇಲೆ ಅವಳನ್ನ ಮನೆಯಿಂದ ಆಚೆ ಭೇಟಿಯಾಗುವಂಥ ಅವಶ್ಯಕತೆ, ಅನಿವಾರ್ಯತೆ ಏನಿದೆ? ಇದೆ, ಅನಿವಾರ್ಯತೆ ಇದೆ. ಇವಳು ನಮ್ಮ ಮನೆಗೆ ಬಂದರೆ 108 ಚುಚ್ಚು ಮಾತಾಡ್ತೀರಾ. ಇನ್ನು ಇವಳು ಗಂಡ ಹೇಗೆ ಅಂತ ನಿನಗೆ ಗೊತ್ತು. ನಾವಿನ್ನೆಲ್ಲ ಕಷ್ಟಗಳನ್ನು ಹಂಚ್ಕೊಳ್ಳೋದು ಹೇಳು? ಮರದ ಮರೆಯಲ್ಲಿ ಗುಡ್ಡದ ಪಕ್ಕದಲ್ಲಿ ಯಾರು ಬರಲಾರ್ದಂಥ ಜಾಗ ಹುಡುಕೋತೀರಾ ನಿಮ್ಮ ಕಷ್ಟ ಹೇಳ್ಕೊಳ್ಳೋದಕ್ಕೆ? ಯಾರಿಗೂ ಇಲ್ಲದೆ ಇರೋ ಕಷ್ಟ ನಿಮಗೇನಿದೆ? ನಾನು ನಿಮ್ಮ ಹೆಂಡತಿ, ನನ್ನ ಹತ್ರ ಹೇಳ್ಕೊಳ್ಳಾರ್ದಂಥ ಕಷ್ಟ ಇವಳ ಹತ್ರ ಹೇಳ್ಕೊತೀರಾ? ಹೌದು, ಕೆಲವು ವಿಚಾರಗಳನ್ನ ಹೆಂಡತಿಯಿಂದಲೂ ಮುಚ್ಚಿಡ್ಬೇಕಾಗತ್ತೆ. ಕಾರಣ ಅದನ್ನ ಅವಳ ಹತ್ರ ಹೇಳ್ಕೊಳ್ಳಾಗದಂಥ ಪರಿಸ್ಥಿತಿ. ಸಾಕು ನಿಮ್ಮ ಸಮಜಾಯಿಷಿ. ಯಾರು ಯಾವ ಕಾಲಕ್ಕೂ ನಮ್ದೇ ಇರೋಂಥ ಕತೆ ಕಟ್ತಾ ಇದ್ರಿ. ನಿಮ್ಮ ಹಾದ್ರಕ್ಕೆ ಒಂದು ಸಮಜಾಯಿಷಿ, ನಿಮ್ಮ ಸಂಬಂಧಕ್ಕೆ ಒಂದು ಸಮಜಾಯಿಷಿ. ಸಿಕ್ಕಾಕೊಂಡ್ರೆ ಅದಕ್ಕೆ ಇನ್ನೊಂದು ಕತೆ. ಯಾರು ನಂಬ್ತಾರೆ? ಅಕ್ಕ, ಒಂದು ಸಲ ಅನುಮಾನದ ಭೂತ ಮನ್ಸು ಹೊಕ್ರೆ ಹೀಗೇನೆ. ಏನೇ ಕೇಳಿದ್ರು ಏನೇ ನೋಡಿದ್ರು ಅದು ಸತ್ಯವಾಗಿದ್ರು ಸುಳ್ಳು ಅಂತಾನೆ ಅನಿಸ್ತಾ ಇರುತ್ತೆ. ಬೇಡ ಕಣೆ, ನಿನ್ ಮನ್ಸಿಂದ ಆ ಅನುಮಾನದ ಭೂತನ ತೆಗೆದು ಹಾಕೆ. ನಿನಗೂ ನೆಮ್ಮದಿ, ನಮಗೂ ನೆಮ್ಮದಿ. ಕಣೆ, ಮಾತಾಡ್ಬೇಡ ನೀನು. ಏನೇ ಅನುಮಾನದ ಭೂತ? ಸುಂದರಿಗೆ 16,000 ರೂಪಾಯಿ ಸೀರೆ ತಂದು ಕೊಡ್ತಾರೆ. ನಿನ್ನ ಓಲೆ ಮಾರಿ ಎಂಥವ್ರಿಗೂ ಅನುಮಾನ ಬರೋದಿಲ್ಲ? ನನ್ನನ್ನು ಬಂದು ಕೇಳ್ಬೋದಾಗಿತ್ತಲ್ಲ. ನನ್ನ ಹತ್ರ ಇರೋ ಒಡವೆ ಎಲ್ಲ ಮಾರಿ ದುಡ್ಡು ಕೊಟ್ಟಿರ್ತಾ ಇದ್ದೆ. ಮಗಳ ಆಸೆ ಪೂರೈಸಬೇಕು ಅಂತ ನನಗೂ ಅನ್ಸೋದಿಲ್ಲ? ಇವರೊಬ್ಬರಿಗೆ ಮಗಳ, ನಾನು ಹೆತ್ತೋಳು. ನಿನ್ನ ಮೈ ಮೇಲೆ ನಿನ್ನ ಒಡವೆ ಕಾಣಲಿಲ್ಲ ಅಂದರೆ ನಿನ್ನ ಗಂಡ ಅನುಮಾನಿಸೋದು ಇವ್ರನ್ನೇ. ಅದು ಗೊತ್ತಿದ್ದು ನೀನು ಓಲೆ ಬಿಚ್ಕೊಡ್ತೀಯ. ಇದು ಹಾದ್ರಲ್ದೆ ಇನ್ನೇನೆ? ಲಲಿತಾ, ಸೀತಾಮಾತೆಗೂ ಅನುಮಾನ ಪರಿಹರಿಸಲಾಗದೆ ಅಗ್ನಿಕುಂಡಕ್ಕೆ ಬಿದ್ಲು. ಈಗ ನಿನ್ನ ಅನುಮಾನ ಪರಿಹಾರ ಮಾಡೋಕೆ ನಾನು ಏನು ಮಾಡ್ಬೇಕು ಹೇಳು? ಒಪ್ಕೊಂಬಿಡಿ, ನೀವು ಅವಳನ್ನ ಭೇಟಿ ಆಗ್ತಾ ಇದ್ದಿದ್ದು ಹಾದ್ರಕ್ಕೆ ಅಂತ. ಈ ಕ್ಷಣ ಸುಮ್ಮನೆ ಆಗೋಗ್ತೀನಿ, ಒಂದು ಮಾತಾಡೋದಿಲ್ಲ, ಇಲ್ಲಿಂದ ಹೊರಟೋಗ್ತೀನಿ. ಒಪ್ಕೊಳ್ಳಿ, ನೀವು ಅವಳನ್ನ ಭೇಟಿ ಆಗ್ತಾ ಇದ್ದಿದ್ದು ಹಾದ್ರ. ನಾವು ಭೇಟಿ ಆಗ್ತಿದ್ದು ಹಾದ್ರಕ್ಕಲ್ಲ, ನಮ್ಮ ಮಗಳ ಸಾವನ್ನ ತಡೆಯೋದಕ್ಕೆ. ನಮ್ಮ ಮಗಳ ಸಾವನ್ನ ತಡೆಯೋದಕ್ಕೆ. ನಮ್ಮ ಮಗಳ ಸಾವನ್ನ ತಡೆಯೋದಕ್ಕೆ. ಹೊರಟಿದ್ದೀರಾ ನೀವು? ಯಾವ ವಿಷಯನ ಮುಚ್ಚಿಡ್ಬೇಕು ಅಂತಿದೀವೋ ಅದನ್ನೇ ಹೇಳ್ತಾ ಇದ್ದೀರಲ್ಲ. ಸುಮ್ಮನಿರು ಸುನೀತಾ. ಇಲ್ಲ ಭಾವ, ಅಕ್ಕ ಅಂಥದ್ದೇನು ಇಲ್ಲ. ಸುಮ್ಮನಿರು ಸುನೀತಾ. ನಮ್ಮ ಕಷ್ಟಗಳಿಗೆ, ನಮ್ಮ ಸಂಸಾರದ ನೆಮ್ಮದಿಗೆ ನೀನು ಎಷ್ಟು ಅಂತ ಅವಮಾನಗಳನ್ನು ಸಹಿಸ್ಕೊತೀಯ? ಪರವಾಗಿಲ್ಲ ಭಾವ, ನನ್ನ ಬಗ್ಗೆ ಯಾರಿಗೂ ಗೌರವ ಇಲ್ಲ, ಅದ್ರ ಬಗ್ಗೆ ನನಗೆ ಬೇಜಾರು ಇಲ್ಲ. ಆದ್ರೆ ನೀವು ಈಗ ಸತ್ಯ ಹೇಳಿ ನಿಮ್ಮ ಸಂಸಾರದ ನೆಮ್ಮದಿನ ಯಾಕೆ ಛಿದ್ರ ಮಾಡ್ತಾ ಇದ್ದೀರಾ? ಸುಮ್ಮನೆ ಇರಿ. ಅದೇನ್ ಹೇಳ್ಬೇಕು ಅಂತಿದ್ದೀರೋ ಹೇಳಿ. ಕಣ್ಣ ಮುಚ್ಚಾಲೆ ಆಟ ಬೇಡ. ಒಳಗೊಂದು ಹೊರಗೊಂದು ಮಾತಾಡಿ ನಮ್ಮನ್ನ ಕತ್ಲೆನಲ್ಲಿ ಇಡಬೇಡಿ. ಏನದು ಸುಂದರಿ ಸಾವು? ಏನಾಗಿದೆ ಅವಳಿಗೆ? ಅವಳು ಚೆನ್ನಾಗೇ ಇದ್ದಾಳಲ್ಲ, ಆರೋಗ್ಯವಾಗೇ ಇದ್ದಾಳೆ. ಆರೋಗ್ಯವಾಗಿದ್ದಾಳೆ, ಆದ್ರೆ ಅವಳ ಆಯಸ್ಸನ್ನ ಅಮ್ಮನವ್ರು ಕಿತ್ಕೊತಿದ್ದಾರೆ. ನಿನ್ನ ಮಗಳಿಂದ ಹೆಚ್ಚು ದಿವಸ ಬದುಕಿರೋಲ್ಲ ಲಲಿತಾ. ನಮ್ಮ ತ್ರಿಪುರ ಸುಂದರಿ ಅಲ್ಪಾಯುಷಿ. ಉತ್ಸವ ಕಾಲದವರೆಗೂ ಅಷ್ಟೇ ಅವಳು ನಮ್ಮ ಜೊತೆಗಿರೋದು. ಯಾರು ಹೇಳಿದ್ದು ನಿಮ್ಗೆ ಹಾಗಂತ? ನಾನು. ಮಾ ಒಂದು ಲೋಟ ಕಾಫಿ ಕೊಡಮ್ಮ, ತುಂಬ ತಲೆನೋವ್ತಿದೆ. ನಿಮ್ಮಮ್ಮ ಮನೇಲಿ ಇಲ್ಲ ಕಣೋ. ಮನೇಲಿಲ್ವಾ?
ದೇವಸ್ಥಾನಕ್ಕೆ ಹೋಗಿದ್ದಾಳ? ಇವತ್ತೇನು ವಿಶೇಷ ಇಲ್ವಲ್ಲ ದೇವಸ್ಥಾನದಲ್ಲಿ? ದೇವಸ್ಥಾನಕ್ಕಲ್ಲ, ದೆವ್ವ ಬಿಡ್ಸಕ್ ಹೋಗಿದ್ದಾಳೆ ನಿಮ್ ಚಿಕ್ಕಮ್ಮನ ಮನೆಗೆ. ಚಿಕ್ಕಮ್ಮನ ಮನೆಗೆ ಹೋದ್ಲಾ? ಯಾಕೆ ಮತ್ತೇನಾದ್ರೂ ಬಂದು ಕ್ಯಾತೆ ತೆಗೆದ್ರ ಅವರು? ಅವಳೇನು ಇಲ್ಲಿಗೆ ಬಂದಿರ್ಲಿಲ್ಲ, ಬುಸ್ ಕುಡ್ಕೊಂಡು ನಿಮ್ಮ ಅಮ್ಮನೇ ಅವಳ ಮನೆಗೆ ಹೋದ್ಲು. ಇವತ್ತೆರಡಲ್ಲಿ ಒಂದು ತೀರ್ಮಾನ ಮಾಡ್ತೀನಿ, ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತ. ಅವಳೇನಾದ್ರೂ ಕೇಳಲಿಲ್ಲ ಅಂದ್ರೆ ಕಾಲ್ ಮುರ್ತೀನಿ ಅಂತ ಸಿಟ್ಟು ಮಾಡ್ಕೊಂಡು ಹೋದ್ಲು. ಪರವಾಗಿಲ್ಲ, ಇಷ್ಟು ದಿನ ಆದ್ಮೇಲಾದ್ರೂ ಅಮ್ಮನಿಗೆ ಸಿಟ್ಟು ಸೆಡುವು ಅನ್ನೋದು ಬಂದಿದೆಯಲ್ಲ. ಗಂಡ ಅನ್ನಿಸ್ಕೊಂಡು ಅವನೇನೇ ಮಾಡಿದ್ರು ಸುಮ್ಮನಿರ್ತಿದ್ಲು ಇಷ್ಟು ದಿನ. ಈ ಬುದ್ಧಿ ಮುಂಚೆನೇ ಇದ್ದಿದ್ರೆ ನಮ್ಮ ಸಂಸಾರ ಇನ್ನೂ ಎಷ್ಟೋ ಚೆನ್ನಾಗಿರೋದು. ನೀನೇ ಒಂದು ಹೆಜ್ಜೆ ಅವ್ರ ಮನೆಗೆ ಹೋಗಿ ಅಲ್ಲಿ ಏನು ನಡೀತಿದೆ ಅಂತ ನೋಡ್ಕೊಂಡ್ ಬರ್ತೀಯಾ? ಬುದ್ಧಿ ಹೇಳೋದೇನೋ ಸರಿ, ಇಬ್ಬರು ಕಿತ್ತಾಟಕ್ಕೆ ನಿಂತ್ಕೊಂಡ್ರೆ ಕಷ್ಟ ಅಲ್ವೇನೋ? ಆಗ್ಲಿ ಬಿಡಜ್ಜಿ, ಬುದ್ಧಿ ಹೇಳೋ ನೆಪದಲ್ಲಿ ಅಮ್ಮ ಏನಾದರೂ 4 ಬಾರ್ಸ್ ಹೆಚ್ಚು ಕಡಿಮೆ ಮಾಡಿದ್ರೆ ಸೀದಾ ಆಸ್ಪತ್ರೆಗೆ ಹೋಗೋಣ, ನೋಡ್ಕೊಂಬಂದಂಗಾಗುತ್ತೆ. ಈಗ ಒಂದು ಲೋಟ ಕಾಫಿ ಮಾಡ್ಕೊಡಜ್ಜಿ, ತುಂಬ ತಲೆನೋವ್ತಿದೆ. ಅಮ್ಮನಿಗೆ ತಕ್ಕ ಮಗ, ಒಂದು ಹೆಜ್ಜೆ ಹೋಗಿ ನೋಡ್ಕೊಂಬರಕ್ಕಾಗಲ್ವಾ? ನನ್ನ ಮಾತನ್ನು ಯಾರೂ ಕೇಳಲ್ಲ. ಈ ಮನೇಲಿ ನಾನು ಎಲ್ರಿಗೂ ಕೆಲಸದೊಳಾಗ್ಬಿಟ್ಟಿದ್ದೀನಿ. ಅಮ್ಮ, ನಾನು ಚೂರುಪಾರು ಜ್ಯೋತಿಷ್ಯ ಕಲ್ತಿಲ್ಲಮ್ಮ. ನಮ್ಮ ತಂದೆ ಜ್ಯೋತಿಷ್ಯ ವಿದ್ವಾನ್ ಒಂಟಿಕೊಪ್ಪಲು ಸೂರ್ಯಾಚಾರ್ಯ ರಾಮದೇವ ಸಿದ್ದೇಶ್ವರರಿಂದ ಜ್ಯೋತಿಷ್ಯ ಕಲ್ತಿದ್ದೀನಿ ತಾಯಿ. ನಾನು ಜ್ಯೋತಿಷ್ಯವನ್ನು ಹೊಟ್ಟೆಪಾಡಿಗಾಗಿ ಹೇಳೋದಿಲ್ಲ ತಾಯಿ. ಆ ತಾಯಿ ಚೌಡೇಶ್ವರನೇ ನನ್ನ ನಾಲ್ಗೆ ನುಡಿಸ್ತಾಳೆ. ನಾನು ಹೇಳಿದ್ದು ಸುಳ್ಳು ಅಂತಾದರೆ ಆ ತಾಯಿ ಚೌಡೇಶ್ವರನೂ ಸುಳ್ಳು ಅಂತ ಆಗ್ತಾಳೆ. ಅವತ್ತೇ ನನ್ನ ಪ್ರಾಣವೂ ಹೋಗುತ್ತೆ. ನಿಮ್ಮ ಮಗಳು ತ್ರಿಪುರ ಸುಂದರಿ ಸಾವು ನಿಶ್ಚಿತ ತಾಯಿ, ಅದು ಬ್ರಹ್ಮಲಿಖಿತ. 21ನೇ ವಯಸ್ಸಿನವರೆಗೆ ಆ ಬ್ರಹ್ಮದೇವ ಇವಳಿಗೆ ಆಯಸ್ ಬರೆದಿರೋದು. ಇಷ್ಟರ ಮೇಲೆ ಆ ಅಮ್ಮನವರೇ ಮನಸ್ಸು ಮಾಡಿ ಇವಳ ವಿಧಿಲಿಖಿತವನ್ನು ತಿದ್ದಿ ಬರೆದ್ರೆ ಉಳಿಬೇಕು. ಆದರೆ ಆ ತಾಯಿ ಹಾಗೆ ಮಾಡೋದಿಲ್ಲ. ಸಾಕ್ಷಾತ್ ಚೌಡೇಶ್ವರಿ ತಾಯಿನೇ ನುಡಿದು ಬಿಟ್ಲು, ನಿಮ್ಮ ಮಗಳು ಸುಂದರಿ ಹುಟ್ಟಿರೋದೇ ಶ್ರೀಚಕ್ರದ ರಕ್ಷಣೆ ಸಲುವಾಗಿ. ಶ್ರೀಚಕ್ರ ಉದ್ಭವ ಆಗೋದಕ್ಕೂ ಅವಳ ಬದುಕಿಗೂ ಜನ್ಮ ಜನ್ಮದ ಸಂಬಂಧ ಇದೆ ತಾಯಿ. ಶ್ರೀಚಕ್ರದ ಉದ್ಭವದ ಕಾಲದಲ್ಲಿ ನಿಮ್ಮ ಮಗಳು ಸುಂದರಿಯಿಂದ ಏನೋ ಪವಾಡ ಜರುಗಬೇಕಾಗಿದೆ. ಆದರೆ ಅದೇನು ಅಂತ ಆ ಅಮ್ಮನವ್ರನ್ನ ಬಿಟ್ಟು ಮತ್ತಾರಿಗೂ ತಿಳಿಯೋದಿಲ್ಲ. ಆದರೆ ನಿಮ್ಮ ಮಗಳು ಸುಂದರಿ ಅದಕ್ಕೆ ತಯಾರಿಲ್ಲ. ಅಮ್ಮನವ್ರನ್ನ ಬೈಕೋತಾ ಜನ್ಮ ಕಳೀತಿದ್ದಾಳೆ. ಅವಳ ಪೂರ್ವಜನ್ಮದ ಕಥೆ ನನಗೆ ಗೊತ್ತು. ಆದರೆ ನಾನು ಅದನ್ನು ಯಾರಿಗೂ ಹೇಳೋ ಹಾಗಿಲ್ಲ. ಹೇಳೋದಕ್ಕೆ ತಾಯಿ ಚೌಡೇಶ್ವರಿ ಅಪ್ಪಣೆ ಇಲ್ಲ. ಕಣ್ಣೆದುರುಗಡೆ ನಗ್ನಗ್ತಾ ಓಡಾಡ್ತಾ ಇರೋ ನನ್ನ ಮಗಳಿಗೆ ಉತ್ಸವದ ದಿನ 21 ತುಂಬತ್ತೆ. ಉತ್ಸವಕ್ಕೆ ಇನ್ನೂ 42 ದಿನ ಇದೆ ಅಷ್ಟೆ. ಉತ್ಸವದ ಸಂಭ್ರಮದ ದಿನ ಲೆಕ್ಕ ಹಾಕೋ ಬದಲು ನನ್ನ ಮಗಳ ಸಾವಿನ ದಿನ ಏಳ್ಸೋ ಆಗಾಯ್ತು. ಯಾವುದು ನಮ್ಮಿಚ್ಛೆ ಅಂತ ಇಲ್ಲ ತಾಯಿ. ಆ ತಾಯಿ ಆಡಿಸ್ಬೇಕು, ನಾವು ಆಡಬೇಕು. ಆದರೆ ಇನ್ನೊಂದು ಅವಕಾಶ ಇದೆ. ನಿಮ್ಮ ಮಗಳು ಅಮ್ಮನವ್ರ ನಿಂದನೆ ಮಾಡೋದು ಬಿಟ್ಟು ಅವಳ ಭಕ್ತಳಾಗಿಬಿಟ್ರೆ, ಆ ತಾಯಿ ಸಂಕಲ್ಪದಂತೆ ಎಲ್ಲವೂ ನಡೆದು ಬಿಟ್ರೆ ಶ್ರೀಚಕ್ರದ ರಕ್ಷಣೆಯಾಗಿ ಸುಂದರಿ ಉಳಿಯೋ ಸಾಧ್ಯತೆಯೂ ಇದೆ. ಒಂದು ಪಕ್ಷ ಹಾಗಾಗಲಿಲ್ಲ ಅಂದರೆ ಶ್ರೀಚಕ್ರದ ಉದ್ಭವಕ್ಕೆ ಮುಂಚೆನೇ ಸುಂದರಿ ಪ್ರಾಣ ಹೋಗೋ ಸಾಧ್ಯತೆಯೂ ಇದೆ. ಏನು ವಿಧಿನೋ ಏನೋ, ಆ ವಿಧಿಗೆ ತಾಯಿ ಕಣ್ಣೀರು ಕಾಣಿಸೋದಿಲ್ವಾ? ಇಲ್ಲಮ್ಮ, ವಿಧಿ ಲಿಖಿತದ ಮುಂದೆ ನಿಮ್ಮ ರೋದನೆ ಆಗಲಿ ಕಣ್ಣೀರಾಗಲಿ ಕಾಣೋದಿಲ್ಲ. ಕಾಲಚಕ್ರ ಸಾಗಲೇಬೇಕು. ನಿಮ್ಮ ಮಗಳ ಪ್ರಾಣಾರ್ಪಣೆ ಆಗಲೇಬೇಕು. ಯಾವ ರೀತಿ ಪ್ರಯತ್ನವಾದರೂ ಸರಿ ಮಾಡೋಕೆ ನಾವು ತಯಾರು. ಒಂದೊಂದು ಸರ್ತಿ ನಾವು ಯಾಕೆ ಬದುಕಿದೀವೋ ಅನ್ಸುತ್ತೆ. ದೇಶಿಕರೇ, ಇನ್ಯಾವ ರೀತಿ ಪ್ರಯತ್ನ ಮಾಡ್ಬೋದು ನೋಡಿ. ದೇಶಿಕರೇ, ಮಾಧವರಾವೆಲ್ಲಿ? ಚಿಂತೆ ಬೇಡ, ಅವನಿಗೆ ಏನೂ ಆಗಿಲ್ಲ. ನನಗೆ ಈಗ ತೊಡಕಾಗಿರೋ ಹುಡುಗಿ ಹೆಸರು ಸುಂದರಿ. ಪೂರ್ತಿ ಹೆಸರು ತ್ರಿಪುರ ಸುಂದರಿ. ವಯಸ್ಸು 20. ಅವಳೇ ನನ್ನ ಸಾಧನೆಗೆ ತೊಡಕಾಗಿರೋದು.
ಗೊತ್ತಿರೋ ವಿಷಯ ಮುಂದಕ್ಕೆ ಹೇಳಿ. ಗೊತ್ತಿದೆ, ನಿನಗೆ ಗೊತ್ತಿದೆ ಅಂತ ನನಗೂ ಗೊತ್ತಿದೆ. ಆದರೆ ನನ್ನ ಕಾರ್ಯ ಸಿದ್ಧಿ ಆಗೋವರೆಗೂ ಅವಳನ್ನು ದಿಗ್ಬಂಧನದಲ್ಲಿಡಬೇಕು, ಇಲ್ಲದೇ ಇದ್ರೆ ಅವಳು ನಿಷ್ಕ್ರಿಯಳಾಗಬೇಕು. ಅದಕ್ಕೋಸ್ಕರ ಎಷ್ಟು ಹಣ ಕೊಡ್ಬೇಕು ಹೇಳು? ಹಣಕ್ಕಾಗಿ ವಿದ್ಯೆನೂ ಬುದ್ಧಿನೂ ಮಾರ್ಕೊಳ್ಳೋರು ಕಂಡೋರ ಮುಂದೆ ಬಟ್ಟೆ ಬಿಚ್ಚಿ ಬೆತ್ತಲಾಗೋ ವೇಶ್ಯಗಳಿಗೂ ಏನೂ ವ್ಯತ್ಯಾಸ ಇಲ್ಲ. ಅದು ನನ್ನ ಅನಿಸಿಕೆ. ನಾನು ವೇಶ್ಯೆ ಅಲ್ಲ, ವಾಮಾಚಾರಿ, ವಿದ್ಯೆಯಲ್ಲಿ ಸಾಧನೆ ಮಾಡಿದವನು. ವಿದ್ಯೆ ಬಗ್ಗೆ ನನ್ನ ಜೊತೆ ತರ್ಕ ಬೇಡ. ವಾಮಾಚಾರ ಕಲಿತು ಬಿಟ್ರೆ ಅದೇನು ಘನವಿದ್ಯೆನಾ? ನಾನು ಸಕಲ ವಿದ್ಯಾಪಾರಂಗತ. ಉಪನಿಷತ್ತು, ವೇದ, ಗೀತೆ, ಶಂಕರ, ರಾಮಾನುಜ, ಮಾಧ್ವ ಎಲ್ಲರನ್ನೂ ಓದಿದ್ದೀನಿ. ಅಲ್ಪರ ಸಂಘ, ಅಭಿಮಾನ ಭಂಗ.